ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ SSLCಗೆ ಇರೋವಂಥ ಯೂನಿಟು ಮ್ಯಾಥ್ಸು. ಸೊ ಅದರಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕ್ವೆಶನ್ ತೊಗೊಂಡಿದ್ದೀನಿ ಮಾಡೆಲ್ ಕ್ವೆಶನ್ ಪೇಪರಿಂದ. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಗಿವ್ಸ್ ದ ಡೈಲಿ ಇನ್ಕಮ್ ಆಫ್ 65 ವರ್ಕರ್ಸ್ ಆಫ್ ಅ ಫ್ಯಾಕ್ಟರಿ. ಕನ್ವರ್ಟ್ ದಿಸ್ ಇಂಟು ಲೆಸ್ ದ್ಯಾನ್ ಟೈಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡ್ರಾ ಇಟ್ಸ್ ಆಗಿವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 65 ವರ್ಕರ್ಸ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಇನ್ಕಮ್ ಡೀಟೇಲ್ಸ್. ಡೈಲಿ ಇನ್ಕಮ್ 100 to 120, 120 to 140, 140 to 160, 160 to 180, 180 to 200 ಕೊಟ್ಟಿದ್ದಾರೆ. 14, 16, 10 ಮತ್ತು 16, 9 ಅಂತ ಕೊಟ್ಟಿದ್ದಾರೆ ನಂಬರ್ ಆಫ್ ವರ್ಕರ್ಸು. ಸೊ ನಾವು ಫಸ್ಟು ಟೇಬಲ್ ಡ್ರಾ ಮಾಡ್ಕೋಬೇಕಾಗುತ್ತೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದಕ್ಕೆ. ಡೈಲಿ ಇನ್ಕಮ್ ಟೇಬಲಲ್ಲಿ ಕೊಟ್ಟಿರೋ ಅಂಥ 100 to 120 ಈ ಥರ ಕೊಟ್ಟಿದೆಯಲ್ಲ, ಅದನ್ನು 180 to 200 ತನಕ ಬರ್ಕೊಂಡು ಸೆಕೆಂಡ್ ಕಾಲಮಲ್ಲಿ ನಂಬರ್ ಆಫ್ ವರ್ಕರ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಡ್ರಾ ಮಾಡ್ಕೋಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಫಸ್ಟ್ 14 ಏನಿದೆ ಫಸ್ಟ್ ಅದನ್ನು ಹಾಗೇ ಬರ್ಕೋಬೇಕು. ನೆಕ್ಸ್ಟಿಗೆ 14 + 16 ನೆಕ್ಸ್ಟ್ದೇನಿರುತ್ತೆ ನೆಕ್ಸ್ಟ್ ಡಿಜಿಟ್ ಅದನ್ನು ಆ್ಯಡ್ ಮಾಡಿಕೊಂಡು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಮೆನ್ಷನ್ ಮಾಡಬೇಕು. 16 + 14 30 ಆಗುತ್ತೆ. 30 + ನೆಕ್ಸ್ಟ್ 10 40 ಆಗುತ್ತೆ. 40 + 16 56, 56 + 9 65 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಿಮಗೆ ಸಿಗುತ್ತೆ. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ತಗೊಂಡು ನಾವು ಗ್ರಾಫ್ನ ಡ್ರಾ ಮಾಡಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ನಾವು ಸ್ಕೇಲ್ನ ಮೆನ್ಷನ್ ಮಾಡ್ಕೋಬೇಕು. ಎಕ್ಸ್ ಆ್ಯಕ್ಸಿಸ್ಸು 20 ಸೆಂಟಿಮೀಟರ್ ತೊಗೊಂಡಿದ್ದೀನಿ ಮತ್ತು ವೈ ಆ್ಯಕ್ಸಿಸ್ನ 10 ಸೆಂಟಿಮೀಟರ್ಸ್ ತೊಗೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ನ ಡ್ರಾ ಮಾಡಿಕೊಂಡು 20 ಸೆಂಟಿಮೀಟರ್ ಪರ್ 20 ಸೆಂಟಿಮೀಟರ್ ಅಂದರೆ ವೈ ಎಕ್ಸ್ ಆ್ಯಕ್ಸಿಸಲ್ಲಿ 120 ಅಂದರೆ 120ಗೂ 140ಗೂ 20 ಡಿಫ್ರೆನ್ಸ್, ಅದನ್ನು ಎಕ್ಸ್ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ 10 ಸೆಂಟಿಮೀಟರ್ ಡಿಫ್ರೆನ್ಸಲ್ಲಿ ಬರ್ಕೊಂಡಿದ್ದೀನಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 10, 20, 30, 40, 50, 60 ಆ್ಯಂಡ್ 70. ಇಲ್ಲಿ 120ಇಂದ 200 to 220 ತನಕ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿರೋದು ಅಂದರೆ ಪಾಯಿಂಟ್ ಮಾಡ್ಕೊಬೇಕಾಗಿರೋದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವೇನು ಫೈಂಡ್ ಔಟ್ ಮಾಡಿದ್ದೀವಿ ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಲೈನ್ ಡ್ರಾ ಮಾಡಿದ್ರೆ ನಮಗೆ ಗ್ರಾಫ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಂದು 100 to 120ಯಲ್ಲಿ 14 ಇಲ್ಲಿ 10ಇಂದ ಎಬೋವ್ 20ಇಂದ ಬಿಲೋದಲ್ಲಿ ಸಿಗುತ್ತೆ ನಮಗೆ 14. ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 120 to 140ಯಲ್ಲಿ 30 ಇದೆ. ಸೊ 30 ಕರೆಕ್ಟಾಗಿ 140ಇಂದ 30ಗೆ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೋಬೇಕು, ಪಾಯಿಂಟ್ನ ನೋಟ್ ಮಾಡ್ಕೋಬೇಕು. ಮತ್ತು 140ಇಂದ 160ಗೆ 40 ನೋಟ್ ಮಾಡ್ಕೋಬೇಕು, ಪಾಯಿಂಟ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು 56ನ 180ಯಲ್ಲಿ ಪಾಯಿಂಟ್ ಮಾಡ್ಕೋಬೇಕು. ಮತ್ತು 65ನ 180 to 200ಅಲ್ಲಿ ಪಾಯಿಂಟ್ ಮಾಡಿಕೊಂಡು ಸ್ಕೇಲ್ ತಗೊಂಡು ನೀಟಾಗಿ ಅದನ್ನು ಡ್ರಾ ಮಾಡಿದ್ರೆ ನಮಗೆ ಗ್ರಾಫ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.